ಸಿಎಂ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯನ್ನ ಕೊಡಲಾಗಿದೆ. ಇದು ಈಗ ನಾನಾ ರೀತಿಯ ಚರ್ಚೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಅವರನ್ನ ಅಧಿಕಾರದಿಂದ ಇಳಿಸುವಂತಹ ನಿಟ್ಟಿನಲ್ಲಿ ಬೇರೊಂದು ಜವಾಬ್ದಾರಿಯನ್ನ ವಹಿಸಲಾಗಿದೆಯಾ? ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯನ್ನ ಕೊಡಲಾಗಿದೆ. ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರನ್ನ ನೇಮಿಸಲಾಗಿದೆ. ಇದು ಹೆಚ್ಚುವರಿ ಹೊಣೆಗಾರಿಕೆನ ಅಥವಾ ಅಧಿಕಾರದಿಂದ ಇಳಿಸುವಂತಹ ಮುನ್ಸೂಚನೆನ? ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಗೆ ಗ್ರಾಸವಾಗಿದೆ ಹೈಕಮಾಂಡ್ನ ನಡೆ. ಸೆಪ್ಟೆಂಬರ್ ಕ್ರಾಂತಿ ಗುಸುಗುಸು ಬೆನ್ನಲ್ಲೇ ಮಹತ್ವದ ವಿದ್ಯಮಾನ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ದೆಹಲಿ ರಾಜಕೀಯಕ್ಕೆ ಸಿಎಂ ಎಂಟ್ರಿ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ. ಎರಡು ಹುದ್ದೆ ನಿಭಾಯಿಸ್ತಾರಾ ಅಥವಾ ಬದಲಾವಣೆಯ ಮುನ್ಸೂಚನೆ ಏನಾದರೂ ಇದಾ? ಆ ಕಾರಣಕ್ಕಾಗಿಯೇ ಹೆಚ್ಚುವರಿ ಹುದ್ದೆಯನ್ನು ಅವರಿಗೆ ಕೊಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ಹಲವಾರು ರೀತಿಯ ಕೆಲಸಗಳಿರುತ್ತೆ. ಸೊ ಇದರ ನಡುವಲ್ಲೂ ಕೂಡ ಅವರಿಗೆ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷನಾಗಿ ನೇಮಿಸುವಂತಹ ಅವಶ್ಯಕತೆ ಏನಿತ್ತು ಅದು ಈ ಸಂದರ್ಭದಲ್ಲಿ? ಇದು ಈಗ ಚರ್ಚೆಗಿರುವಂತಹ ವಿಚಾರ. ಅಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಿತಿ ಕೂಡ ಹೀಗೆ. ದೆಹಲಿಯನ್ನ ಅವರ ಕರೆಸಿಕೊಂಡಂತಹ ಹೈಕಮಾಂಡ್, ಅಂತಹದೇ ಸಂದರ್ಭ ಈಗ ಹೈಕಮಾಂಡ್ ಮುನ್ನುಡಿ ಬರೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಎಐಸಿಸಿಯಿಂದ ಸಿಎಂಗೆ ಹುದ್ದೆಯನ್ನ ಕೊಡಲಾಗಿದೆ. ಹಿಂದುಳಿದ ವರ್ಗಗಳ ಸಮುದಾಯದ ಸಮಸ್ಯೆಗಳ ಚರ್ಚೆಗೆ ವೇದಿಕೆಯನ್ನ ಎಡೆ ಮಾಡಿಕೊಟ್ಟಿದೆ. 24 ಸದಸ್ಯರಿರುವಂತಹ ಸಲಹಾ ಮಂಡಳಿಯನ್ನ ಈಗ ಸಿದ್ದರಾಮಯ್ಯನವರು ಮುನ್ನಡೆಸ್ತಾರೆ. ಸೊ ಅವರೇ ಸೂಕ್ತರು, ಅವರನ್ನ ಹೊರತಾಗಿ ಬೇರೆ ಯಾರು ಕೂಡ ಆ ಹುದ್ದೆಗೆ ಸರಿ ಹೊಂದಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಮಾಡಲಾಗಿದೆಯೋ ಅಥವಾ ಹೈಕಮಾಂಡ್ನ ಮನಸ್ಸಿನಲ್ಲಿ ಭವಿಷ್ಯದ ಚಿಂತನೆಗಳು ಆಲೋಚನೆಗಳೇನಾದರೂ ಇದೆಯೋ ಆ ಕಾರಣಕ್ಕಾಗಿಯೇ ಇಂತಹದ್ದೊಂದು ನಿರ್ಧಾರವನ್ನ, ಇಂತಹದ್ದೊಂದು ಅಧಿಕಾರವನ್ನ ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆಯಾ?